ನಮ್ಮ ಆರ್ ಬಾಸ್ ರಕ್ಷಕ್ ಬುಲೆಟ್ ಅವ್ರನ್ನ ಕರೆಸ್ತಾರೆ. ರಕ್ಷಕ್ ಬುಲೆಟ್ ಅವರು ಬಿಗ್ ಬಾಸಿಂದ ಹೊರಗಡೆ ಹೋದ್ಮೇಲೆ ಏನೇನು ಸ್ಟೇಟ್ಮೆಂಟ್ ಕೊಟ್ಟವ್ರೆ, ಏನೇನು ಮಾತಾಡೋರೆ, ಬಿಗ್ ಬಾಸ್ಗೆ ಉಲ್ಟಾ ಹೊಡೆದವ್ರೆ. ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂಲಿ ಸುದೀಪ್ ಸರ್ ಬಗ್ಗೆ ಮಾತಾಡಿದ್ದಾರೆ. ಸುದೀಪ್ ಸರ್ ಏನೇ ಬಂದರು, ಏನು ಹೇಳಿದ್ರು ಎಲ್ಲ ದೇವ್ರ ಥರ ಹಿಂಗೆ ಕೈ ಕೊಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಇವರು ಹೊರಗಡೆ ಹೋದ ತಕ್ಷಣ ಒಂದು 4 ಜನ ಕರೆಸ್ತಾ ಇದ್ದಾರೆ, ಒಂದು 4 ಪ್ರೋಗ್ರಾಮ್ ಸಿಕ್ಬಿಡ್ತು, 4 ಕಡೆ ಓಡಾಡಿದ್ರು. ಅಂದ ಮಾತ್ರಕ್ಕೆ ಇವ್ರು ಹಿಂಗಾಗೋಗಿದೆ ಇದೆ. ಮುಂದಕ್ಕೆ ಬಂದಿದ್ದಾರೆ 4 ಇಂಚು. ಆಯಿತಾ? ನಾನು ಏನು ಗುರು, ಯಾರಿಗೇನು ಕಮ್ಮಿ? ಅವರು ಮಾಡಿರೋ 1% 10 ಪೈಸದಲ್ಲ, ಅವರು ಮಾಡಿರೋ ಕೆಲಸದಲ್ಲಿ ಅವ್ರ ಕಾಲು ಧೂಳಿಗೂ ಸಮ ಇಲ್ಲ. ನಾನು ಸ್ನೇಹಿತರು ಬಂದ ತಕ್ಷಣ ಹೋಗಿ ನಮ್ರತನ ತಪ್ಕೊಂಡು ಹಗ್ ಮಾಡಿ ಹತ್ಕೊಂಡ್ಬಿಡ್ತಾರೇನೋ ಅಂದ್ಕೊಂಡೆ. ನೋಡಿದ್ರೆ ಥಿಂಗ್ಸ್ ಚೇಂಜ್ ಆಗಿದೆ. ಹೊರಗಡೆ ಎಲ್ಲ ಹಾಕ್ಕೊಂಡು 1 ಬೈ 1 ಒಳ್ಕಲ್ಲಿ ತಿರುಗಿಸ್ತಾ ಇದ್ರೆ, ಹಾಕೊಂಡು ರುಬ್ತಾ ಇದ್ರೆ ಅವರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂದರೆ, ಲಾಸ್ಟಿಗೆ ಸ್ನೇಹಿತವರು ನಮ್ರತ ಅವ್ರನ್ನ ನೋಡಿದಾಗ ಬಂತಲ್ಲ ಎಕ್ಸ್ಪ್ರೆಷನ್, ಹಂಗೆ ಕಾಣಿಸುತ್ತೆ. ಕಾರ್ತಿಕ್ ಅವ್ರನ್ನ ನಾಮಿನೇಟ್ ಮಾಡುವಾಗ ತನೀಶ್ ಅವರಂತೂ ಕಾರ್ತಿಕ್ ಅವರ ಫೋಟೋನ ಹರಿದು ಚಿಂದಿ ಮಾಡಿ ಬೆಂಕಿ ಒಳಗೆ ಎಸಿತಾರೆ. ಹಾಗೆ ಪ್ರತಾಪನ್ನ ನಾಮಿನೇಟ್ ಮಾಡುವಾಗ ಸಂಗೀತ ಅವರು ಒಂದಷ್ಟು ರೀಸನ್ಗಳನ್ನ ಕೊಡ್ತಾರೆ. ಆ ರೀಸನ್ ಕೇಳೋಕ್ಕೇನೆ ತಲೆ ತಿರುಗೋಯ್ತು. ನೀನು ಈ ಪ್ರತಾಪ್ ಅಲ್ಲ, ಆ ಪ್ರತಾಪು ನನ್ನ ಜೊತೆಗೆ ಇದ್ದಾಗ ಅವನು ಬೇರೆ ಪ್ರತಾಪ್ ಆಗಿದ್ದ, ಇವಾಗ ಚೇಂಜ್ ಆಗಿದ್ದಾನೆ, ಅವನು ಹಳೆ ಪ್ರತಾಪ್ ಆಗಿಲ್ಲ, ಇವಾಗ ಹೊಸ ಪ್ರತಾಪ್ ಆಗಿದ್ದಾನೆ, ಆ ಪ್ರತಾಪ್ ಹೋಗಿ ಈ ಪ್ರತಾಪ್ ಬಂದಿದ್ದಾನೆ ಅಂತ. ಇಲ್ಲಿ ಹೊರಗಡೆ ಜನಗಳ ಒಪಿನಿಯನ್ ಕೂಡ ಪ್ರತಾಪ್ ಅವ್ರ ಮೇಲೆ ಹಂಗೆ ಇರೋದು. ಆ್ಯಕ್ಚುಲಿ ಪ್ರತಾಪ್ ಆಗಿಲ್ಲ. ಪ್ರತಾಪು ಹೊರಗಿದ್ದ ಪ್ರತಾಪ್ ಬೇರೆ, ಒಳಗಿರೋ ಪ್ರತಾಪ್ ಬೇರೆ. ಒಳಗಿರೋದು ಯಾವ ಪ್ರತಾಪು, ಹೊರಗಿರೋದು ಯಾರು ಪ್ರತಾಪು, ಸಂಗೀತ ಅವ್ರ ಜೊತೆ ಇದ್ದಿದ್ದು ಯಾವ ಪ್ರತಾಪು, ಇವಾಗಿರೋದು ಯಾವ ಪ್ರತಾಪು? ಪ್ರತಾಪ್ ಯಾರೋ ನನಗೇನೆ ತಲೆ ಕೆಟ್ಟೋಗ್ತೈತೆ. ಆ ಪ್ರತಾಪ್, ಈ ಪ್ರತಾಪ್. ಪ್ರತಾಪನ ಅರ್ಥ ಮಾಡ್ಕೊಳ್ಳೋಕೆ ಪ್ರತಾಪನ ಕೈಲೇ ಸಾಧ್ಯ ಅಂತ ಅನಿಸುತ್ತೆ. ಸೊ ಎಂಡ್ ಆಫ್ ದ ಡೇ ಆಮೇಲೆ ವರ್ತೂರವರು, ಪ್ರತಾಪ್ ಅವರು, ತನೀಶಾ ಅವರು, ತುಕಾಲಿ ಅವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ನೈಟು. ಪ್ರತಾಪ್ ಅವರು ಒಂದು ಮಾತಂತಾರೆ, ಎಲ್ಲ ಕಾಯ್ತವ್ರೆ ಕತ್ ಕುಯ್ಯೋಕ್ಕೆ ಅಂತ ಏನೋ ಒಂದು ಫ್ಲೋಲಿ. ವರ್ತೂರವ್ರೆ ನೀನು ನೋಡು, ಹಂಗೆಲ್ಲ ಹೇಳ್ಬೇಡ. ವರ್ತೂರವರಿಗೆ ದಿಗ್ಲತ್ಕೊಂಡ್ಬಿಡ್ತು. ಏನಕ್ಕಂದರೆ ಹಿಂದಿನ ವೀಕಲ್ಲೇ ಏನು ಮಾತಾಡಿ ಅಂತ ಹೇಳ್ಬಿಟ್ಟು ತುಕಾಲಿ ಅವ್ರನ್ನ ವರ್ತೂರವ್ರನ್ನ ಕೂರಿಸಿದ್ರು ಸುದೀಪ್ ಸರು. ಇನ್ನೂ ಈ ಮ್ಯಾಟ್ರು ಎಲ್ಲಿ ಹಿಡ್ಕೊಂಡು ಕುಯ್ತಾರಪ್ಪ ನನ್ನ ಅಂತ ಹೇಳ್ಬಿಟ್ಟು ವರ್ತೂರವರು ಇದೆಲ್ಲ ಸ್ಟೇಟ್ಮೆಂಟ್ ಆಗ್ಬಿಡುತ್ತವು, ಮನೆಯವರೆಲ್ಲ ಕತ್ತಿ ಮಸೀತಿದ್ದಾರೆ ಅಂತ ಹೇಳ್ಬಿಟ್ಟು ಏನಾರ ಸ್ಟೇಟ್ಮೆಂಟ್ ಬಂತು ಅಂತ ಹೇಳ್ಬಿಟ್ಟು ವರ್ತೂರವ್ರು ಎದ್ರಕಂಡು ಕೆಳಕ್ಕೆ ಇಳಿದು ಬಂದ್ಬಿಟ್ರು. ಆಮೇಲೆ ತನೀಶಾ ಅವರು ಅಲ್ಲಿದ್ದಾಗ ವರ್ತೂರವ್ರಿಗೆ ಹೇಳಿದ್ರು, ಬಿಡು ಹೋಗ್ಲಿ ಮಾತಾಡ್ಕೊಳ್ಳಿ ಅಂತ ಅಂದರು ತನೀಶಾ ಅವರು. ಆಮೇಲೆ ನೋಡಿದ್ರೆ ವರ್ತೂರವ್ರು ಹಿಂದೆನೇ ಕೆಳಗೆ ಬಂದ್ಬಿಟ್ಟು, ಹೌದು ಅವನ ಜೊತೆ ಯಾರೂ ಇಲ್ಲ, ಅದಕ್ಕೆ ಏನೋ ಮಾತಾಡ್ತವನೆ ಅಂತೆ. ಏನಕ್ಕೆ ತನೀಶ್ ಅವರು ಯಾಕೆ ವರ್ತೂರವರ ಕೈಗೊಂಬೆ ಆಗಿ ಈ ರೇಂಜಿಗೆ ಕುಣಿತಾ ಇದ್ದಾರೆ ಅಂತ ಅರ್ಥ ಆಗ್ತಾಯಿಲ್ಲ. ಇದೇ ಯಾರೋ ಬೇರೆಯವ್ರು ರಿಯಾಕ್ಟ್ ಮಾಡಿದರೆ ತನೀಶ್ ಅವ್ರ ರಿಯಾಕ್ಷನ್ನೇ ಬೇರೆ ಇರೋದು. ಬಟ್ ವರ್ತೂರವ್ರು ಏನು ಹೇಳಿದ್ರು ಸುಮ್ಮನೆ ಆಯ್ತಾರೆ, ಏನು ಹೇಳಿದ್ರು ಅನ್ನಿಸ್ಕೊತಾರೆ. ಏನು ತನೀಶ್ ಅವರೇ? ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ತುಕಾಲಿ ಅವರು ವಿನಯ್ದು ಮೈಂಡ್ ನೀಟಾಗಿ ಹಿಂಗೆ ಹಾಕೊಂಡು ತೊಳಿತಾಯಿದ್ರು ಸರ್ಫ್ ಎಕ್ಸೆಲ್ ಸೋಪ್ ಹಾಕಿ. ವಿನಯ್ ಅವ್ರನ್ನ ಕೂರಿಸ್ಕೊಂಬಿಟ್ಟು, ಅಲ್ಲ ಕಣ ನೀನು ಯಾವಾಗ ಈ ಪಿಚ್ಚಲ್ಲಿದ್ದೆ ಅವಾಗೆಲ್ಲ ನೋಡು ಹೈ ಆಗಿದ್ರು, ನೀನು ವಿಲನ್ ಆಗುವೆ ಅವ್ರು ಹೀರೋ ಆಗಿದ್ರು. ಕಾರ್ತಿಕ್ ನೋಡು 2-3 ವೀಕಿಂದ ಹೊಗೆ ಆಡಿಸ್ಕೊಂಬಿಟ್ಟವನೆ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಕಾಲಿ ಅವ್ರು ಹೇಳ್ತಿದ್ದು ಒಂದು ಕಡೆ ಒಂದು ರೀತಿ ಯೋಚನೆ ಮಾಡಿದ್ರೆ ಅವ್ರು ಹೇಳ್ತಿದ್ದು ಕರೆಕ್ಟೇ. ವಿನಯ್ ಅವರು ಯಾವಾಗ ಮೇಲ್ಮೇಲೆ ಬಿದ್ದು ಹೋಗ್ತಿದ್ರು, ವಿನಯ್ ಅವರು ತಪ್ಪು ಮಾಡ್ತಿದ್ರು, ಯಾವಾಗ ಅವ್ರು ಆಪೋಸಿಟ್ ಕಾರ್ತಿಕ್ ಅವ್ರು ನಿಂತ್ಕೊಳ್ತಿದ್ರು, ಅವಾಗೆಲ್ಲ ಕಾರ್ತಿಕ್ ಅವ್ರು ಹೀರೋ ಆಗಿ ಕಾಣಿಸೋರು, ವಿನಯ್ ಅವರು ವಿಲನ್ ಆಗಿ ಕಾಣಿಸೋರು. ಅದರಿಂದ ಕಾರ್ತಿಕ್ ಅವರ ಒಂದು ಏನು ಲೈನು ಚೆನ್ನಾಗಿತ್ತು. ಹಾಗೆ ಸಂಗೀತ ಅವರ ಲೈನು ಕೂಡ ಆವಾಗಲೇ ತುಂಬ ಚೆನ್ನಾಗಿತ್ತು. ಇವಾಗಲೂ ಸಂಗೀತ ಅವರು ಅದೇ ಲೈನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬೈ ವೇರಿಯೇಷನ್ಸು. ಬಟ್ ಕಾರ್ತಿಕ್ ಅವರು ರಾಂಗ್ ರೂಟ್ ಹಿಡಿದ್ಬಿಟ್ರು ಅಂತ ಅನ್ನಿಸ್ತು. ತುಕಾಲಿ ಅವ್ರು ಹೇಳ್ತಿದ್ದು ಮಾತ್ರ ಮಸ್ತಾಗಿ ಹೇಳ್ತಿದ್ರು, ನೀಟಾಗಿ. ಹೊರಗಡೆ ಏನೇನಾಗಿದೆ ಬಂದ್ಬಿಟ್ಟು ಫುಟೇಜ್ ನೋಡ್ಕೊಂಡು ಹೇಳ್ತವ್ರೇನಪ್ಪ ಅನ್ನೋ ರೇಂಜಿಗೆ ಮಾತಾಡ್ತಿದ್ರು ತುಕಾಲಿ ಅವರು. ಮನೆಯಿಂದ ಕಳೆದೋಗಿದ್ದಂತಹ ಕಂಟೆಸ್ಟೆಂಟ್ಸ್ಗಳು ಮನೆಗೆ ಬರ್ತಾರೆ, ಆಯಿತಾ? ಎಷ್ಟು ದಿನದ ಮಟ್ಟಿಗೆ ಅಂತ ಹೇಳ್ಬಿಟ್ಟು ಖಂಡಿತ ಗೊತ್ತಿಲ್ಲ. ಬಂದರು ತುಕಾಲಿ ಅವರ ಬರ್ಡೇ ಸೆಲೆಬ್ರೇಷನ್ ಮಾಡುವಾಗ. ಈಶಾನ್ಯ ಅವರು ಸ್ಟಾರ್ಟಿಂಗ್ಗೆ ಆನ್ ಫೈರು. ಅಲ್ಲ, ಒಳಗಡೆ ಇರೋರು ಏನೇ ತಪ್ಪು ಮಾಡಿರಲಿ, ಏನೇ ಮಾಡಿರಲಿ, ಅವ್ರು ಏನೇ ಹೇಳಿರಲಿ, ಇವರಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಒಳಗೆ ಹೋದ ತಕ್ಷಣ ಕಾಗೆ ಆಡ್ತಿದೆಯಲ್ಲ, ಕಾಗೆ ಕಕ್ಕ ಮಾಡ್ತಾ ಇದೆಯಲ್ಲ ಅಂತೆ ಈ ಥರ ಆಡಿದ್ಕೇ ಹೊರಗಡೆ ಬಂದಿದ್ದು. ಅದೂ ಅಷ್ಟು ಬೇಗ
ಸೊ ಇನ್ನೂ ಬುದ್ಧಿ ಕಲೀಲಿಲ್ಲ, ಇನ್ನೂ ತಿಳ್ಕೊಂಡಿಲ್ಲ ಅಂತ ಅಂದರೆ ಏನು ಈಶಾನಿ ಅವರೇ, ಅದು ಮಾತಾಡೋ ಮಾತಾದು. ಅವನು ಏನೇ ತಪ್ಪು ಮಾಡಿರಲಿ, ತಪ್ಪು ಮಾಡಿದ್ರೆ ಅವ್ರು ತಿಂತಾರೆ ಆಯಿತಾ. ಕಾಗೆ ಸಿಂಪತಿಗೆ ಇಡ್ಸ್ಕೊಂಬರ್ತಾ ಇದೆ, ಕಾಕ ಅಂತ ಇದೆ, ಕಕ್ಕ ಆಗ್ತಿದೆಯಲ್ಲ ಅಂತೆಲ್ಲ ಮಾತಾಡಿದ್ರೆ ಅಲ್ಲಿ ಹೋಗಿ ಇವ್ರುಗಳು ಹಿಂಗೆ ಮಾಡೋದಕ್ಕೆ ಅವ್ನು ಪ್ರತಾಪನ ನೀಟಾಗಿ ಕರ್ಕೊಂಬಂದು ಇಲ್ಲಿ ಗಂಟ ನಿಲ್ಸವ್ರೆ. ಇವಾಗಲೂ ಬಂದು ಹೇಳೋರೆ ನಾಳೆಯಿಂದ ಎಲ್ಲ ಹಾಕೊಂಡು ರುಬ್ತಾರೆ ಈಶಾನ್ಯ ಅವ್ರನ್ನ. ಪ್ರತಾಪು ಇನ್ನೂ ಮೇಕ್ ಹೋಗ್ತಾನೆ ಹೊರತು ಅವ್ನು ಡೌನ್ಗೆಂತೂ ಹೋಗಲ್ಲ. ಮಾತಾಡಿ ನೀವು ಕೆಳಗೆ ಮಟ್ಟಕ್ಕೆ ಹೋಗ್ತೀರಾ, ಅದನ್ನು ತಿಳ್ಕೊಳ್ಳಿ ಫಸ್ಟು. ಈಶಾನಿ ಅವರು ತಿಳ್ಕೊಬೇಕು ಆಯಿತಾ. ಅವ್ರು ಏನೇ ಮಾಡಿರಲಿ, ಏನೇ ಮಾತಾಡಿರಲಿ, ನಾವು ಮಾತಾಡಿದರೆ ಅವರಿಗೆ ಎಫೆಕ್ಟ್ ಆಗುತ್ತೆ. ನೀವು ಕಕ್ಕ ಅಂದ್ಬಿಟ್ಟು ನೀವು ಯಾಕೆ ಅದೇ ಕೆಲಸ ಮಾಡೋಕ್ಕೆ ಹೋಗ್ತೀರಾ? ಸೊ ಆಮೇಲೆ ನೆಕ್ಸ್ಟ್ ಬರೋದಾದರೆ ಯಾರು ನಮ್ಮ ಆರ್ಬಾಸ್ ರಕ್ಷಕ್ ಬುಲೆಟ್ ಅವ್ರನ್ನ ಕರೆಸ್ತಾರೆ. ರಕ್ಷಕ್ ಬುಲೆಟ್ ಅವರು ಬಿಗ್ ಬಾಸಿಂದ ಹೊರಗಡೆ ಹೋದ್ಮೇಲೆ ಏನೇನು ಸ್ಟೇಟ್ಮೆಂಟ್ ಕೊಟ್ಟವ್ರೆ, ಏನೇನು ಮಾತಾಡೋರೆ, ಬಿಗ್ ಬಾಸ್ಗೆ ಉಲ್ಟಾ ಹೊಡೆದವ್ರೆ. ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂಲಿ ಸುದೀಪ್ ಸರ್ ಬಗ್ಗೆ ಮಾತಾಡಿದ್ದಾರೆ. ಸುದೀಪ್ ಸರ್ ಏನೇ ಬಂದರು, ಏನು ಹೇಳಿದ್ರು ಎಲ್ಲ ದೇವ್ರ ಥರ ಹಿಂಗೆ ಕೈ ಕೊಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಇವರು ಹೊರಗಡೆ ಹೋದ ತಕ್ಷಣ ಒಂದು 4 ಜನ ಕರೆಸ್ತಾ ಇದ್ದಾರೆ, ಒಂದು 4 ಪ್ರೋಗ್ರಾಮ್ ಸಿಕ್ಬಿಡ್ತು, 4 ಕಡೆ ಓಡಾಡಿದ್ರು ಅಂದ ಮಾತ್ರಕ್ಕೆ ಇವ್ರು ಹಿಂಗಾಗೋಗಿದೆ ಇದೆ. ಮುಂದಕ್ಕೆ ಬಂದಿದ್ದಾರೆ 4 ಇಂಚು ಆಯಿತಾ. ನಾನು ಏನು ಗುರು, ಯಾರಿಗೇನು ಕಮ್ಮಿ, ಮುಕ್ಳಿ ಅವರು ಮಾಡಿರೋ 1% 10 ಪೈಸದಲ್ಲ ಅವರು ಮಾಡಿರೋ ಕೆಲಸದಲ್ಲಿ ಅವ್ರ ಕಾಲು ಧೂಳಿಗೂ ಸಮ ಇಲ್ಲ. ಸೊ ಅಂಥದ್ರಲ್ಲಿ ಸುದೀಪ್ ಸರ್ ಬಗ್ಗೆ ಮಾತಾಡ್ತಾರೆ, ಬಿಗ್ ಬಾಸ್ ಶೋ ಬಗ್ಗೆ ಅಷ್ಟು ಮಾತಾಡಿದ್ದಾರೆ, ನಂಗೆ ಪೇಮೆಂಟೇ ಜಾಸ್ತಿ ಕೊಟ್ಟಿಲ್ಲ ಅಂತ ಎಲ್ಲ ಹೇಳಿದ್ದಾರೆ. ಇಷ್ಟೆಲ್ಲ ಮಾತಾಡಿದ್ರೂ ಸಹ ಬಿಗ್ ಬಾಸ್ ಥರ ದೊಡ್ಡ ಮನಸ್ಸು ಯಾರಿಗೂ ಇರಲ್ಲ ಗುರು, ಇಲ್ಲೇ ಗೊತ್ತಾಗೋಗುತ್ತೆ. ಅಂದ್ರೂ ಕರೆಸಿದ್ದಾರೆ, ಅವರಿಗೆ ಗೌರವ ಕೊಟ್ಟಿದ್ದಾರೆ, ಅವ್ರು ಏನೇ ಮಾತಾಡಿದ್ರೂ ಕ್ಷಮಿಸಿದ್ದಾರೆ ಅಂದಾಗ ತುಂಬ ಖುಷಿಯಾಯಿತು ಆಯಿತಾ. ಸೊ ಇನ್ನೇನು ಹೇಳೋದು, ಇಲ್ಲಿಂದ ಮತ್ತಾಚೆಗೆ ಹೋದ್ಮೇಲೆ ಮತ್ತಿನ್ನೊಂದು 4 ಮಾತಾಡ್ತಾರೆ, ಅದಕ್ಕೂ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತು ಫೈನಲ್ ಸಿಕ್ಕರ್ಸ್ ಹಂಗೆ ಕೂರಿಸ್ತಾರೆ. ಯಾಕೋ ಸರಿ ಕಾಣಲಿಲ್ಲ ಅದು. ಆಮೇಲೆ ಸಿರಿ ಮೇಡಮ್ ಬಂದು ಕಾರ್ತಿಕ್ ಅವ್ರಿಗೆ ಒಂದಷ್ಟು ಸಜೆಷನ್ಸ್ ಕೊಟ್ಟಿದ್ದು ತುಂಬಾ ಇಷ್ಟ ಆಯಿತು. ತುಂಬ ನೀಟಾಗಿ ಸಜೆಷನ್ಸ್ನ ಕೊಟ್ಟರು. ಹಾಗೆ ಅವರ ಮನಸ್ಸಲ್ಲಿ, ಅವರ ಫೇಸಲ್ಲಿ ಎಕ್ಸ್ಪ್ರೆಷನ್ ಕಾಣಿಸ್ತಿತ್ತು ಆಯಿತಾ. ಕಾರ್ತಿಕ್ಕು ಡಿಸರ್ವ್ ಇದ್ದಾನೆ, ಅವ್ನು ರಾಂಗ್ ರೂಟ್ಗೆ ಹೋಗಬಾರ್ದು, ಅವ್ನು ತುಣಿಬಾರ್ದು, ಅವನಿಗೆ ಸಿಗಬೇಕು ಅನ್ನೋ ಹಂಬಲ ಸಿರಿ ಮೇಡಮಲ್ಲಿ ಕಾಣಿಸ್ತಿತ್ತು. ಹಾಗೆ ಅವ್ರು ಏನು ಹೇಳಬೇಕು ಅದನ್ನು ಹೇಳೋಕ್ಕಾಗ್ತೋ ಇಲ್ವೋ, ಬಟ್ ಆದಷ್ಟು ಅವರು ಪ್ರಯತ್ನ ಪಡ್ತಾಯಿದ್ರು. ಏನು ವಿಚಾರನ ಅವರು ತಲುಪಿಸ್ಬೇಕು ಅದನ್ನು ಕಾರ್ತಿಕ್ಕಿಗೆ ತಲುಪ್ಸೋಕ್ಕೆ ರಾಂಗ್ ರೂಟ್ ಹೊಡಿತಿದ್ದೆ. ಅವರು ಒಂದೇ ಒಂದು ಮಾತು ಹೇಳಿದರೆ ಸಾಕಾಗ್ತಿತ್ತು, ಏನಂದರೆ ನೋಡು, ಮೊದಲು ನೀನೊಬ್ಬರ ಜೊತೆ ಇದ್ದೆ ಆಯಿತಾ, ಒಬ್ಬರು ಯಾರು ಅಂತ ನಿನಗೆ ಗೊತ್ತಿರುತ್ತೆ, ನಾನು ಹೇಳೋದು ಬೇಡ. ಇವಾಗ ಇನ್ನೊಬ್ರ ಜೊತೆ ಇದೆಯಾ, ನೀನು ಒಬ್ರನ್ನ ಬಿಟ್ಟು ಅವ್ರು ಇನ್ನೊಬ್ರ ಜೊತೆ ಹೋಗಿಲ್ಲ, ನೀನು ಇನ್ನೊಬ್ರ ಜೊತೆ ಹೋಗ್ತಾ ಇದೆಯಾ ಅಂದರೆ ಹೆಂಗೆ ಕಾಣಿಸ್ತಾ ಇದೆಯಾ ನೀನು ಹೊರಗಡೆ ಅಂತ ಹೇಳ್ಬಿಟ್ಟಿದ್ದಿದ್ರೆ ಕಾರ್ತಿಕ್ ಅವ್ರಿಗೆ ಅರ್ಥ ಆಗೋಗ್ತಾಯಿತ್ತು ಅಂತ ಅನಿಸುತ್ತೆ. ಹಾಗೆ ತನಿಷಾ ವಿಚಾರದಲ್ಲಿ ಸ್ವಲ್ಪ ಪ್ಯಾಚಪ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಇದೆಲ್ಲ ಆದಮೇಲೆ. ಸೊ ನೋಡುವ, ಹಾಗೆ ಒಂದು ಅಪೂರ್ವ ಸಂಗಮ. ನಾನು ಸ್ನೇಹಿತರು ಬಂದ ತಕ್ಷಣ ಹೋಗಿ ನಮ್ರತನ ತಪ್ಕೊಂಡು ಮಾಡಿ ಹತ್ಕೊಂಡ್ಬಿಡ್ತಾರೆ ಅನ್ನೋ ಅಂದ್ಕೊಂಡೆ. ನೋಡಿದ್ರೆ ಥಿಂಗ್ಸ್ ಚೇಂಜ್ ಆಗಿದೆ. ಹೊರಗಡೆ ಎಲ್ಲ ಹಾಕ್ಕೊಂಡು 1 ಬೈ 1 ಒಳ್ಕಲ್ಲಿ ತಿರುಗಿಸ್ತಾ ಇದ್ರೆ, ಹಾಕೊಂಡು ರುಬ್ತಾ ಇದ್ರೆ ಅವರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂದರೆ, ಲಾಸ್ಟಿಗೆ ಸ್ನೇಹಿತವರು ನಮ್ರತ ಅವ್ರನ್ನ ನೋಡಿದಾಗ ಬಂತಲ್ಲ ಎಕ್ಸ್ಪ್ರೆಷನ್ ಹಂಗೆ ಕಾಣಿಸುತ್ತೆ. ಸೊ ಆ್ಯಕ್ಚುಲಿ ಒಂದು 2-3 ಕಡೆ ಬಯಾಸ್ಡಾಗಿ ಡಿಸಿಷನ್ ತೊಗೊಳ್ಲಿಲ್ಲ ಅಂದಿರ ಇನ್ನೂ ಮನೇಲಿರೋರು ಅಂತ ಅನಿಸುತ್ತೆ. ಹಾಗೆ ತುಂಬ ಜೆನ್ಯೂನಾಗಿ ಅವರ ಒಪಿನಿಯನ್ಸ್ ಎಲ್ಲರಿಗೂ ಹೇಳ್ತಿದ್ರು. ಹಾಗೆ ವಿನಯ್ ಅವ್ರ ಮೇಲೆ ಇನ್ನೂ ರೆಸ್ಪೆಕ್ಟ್ ಆ್ಯಕ್ಚುಲಿ ಜಾಸ್ತಿ ಆಗಿರುತ್ತೆ. ವಿನಯ್ ಅವ್ರಿಗಂತೂ ಅವರ ಮನಸ್ಸಿನ ಸ್ಥಿತಿ ಹೆಂಗೆ ಹೋಗಿರುತ್ತೆ ಅಂದರೆ, ಒಂದು ಸತಿ ಅವ್ರ ಫೀಲ್ ಆಕಾಶದ ಬಿಟ್ಟು ಆಚೆಗೆ ಹೋಗಿರುತ್ತೆ. ಅಯ್ಯೋ ನನ್ನವರೆಲ್ಲ ಬಂದ್ಬಿಟ್ರಲ್ಲಪ್ಪ, ಕಳಿಸ್ತವ್ರನ್ನೆಲ್ಲ ಇವಾಗ ಪಾಪ ಅವ್ರು ಕಳಿಸಿಲ್ಲ, ಹೋದವರೆಲ್ಲ ಇವಾಗ ವಾಪಸ್ ಬಂದಿದ್ದಾರಲ್ಲ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಗಿರುತ್ತೆ ವಿನಯ್ ಅವ್ರಿಗೆ ಅಂತ ಅಂದ್ಕೊತೀನಿ. ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನು ಆಯಿತಾ. ಇದು ಹೆಂಗಾಗುತ್ತೆ ಅಂದರೆ ನೆಕ್ಸ್ಟು ಇವಾಗ ಏನಾರ ಮತ್ತೆ ಅವ್ರ ಜೊತೆ ಕೂತ್ಕೊಂಡು ಗ್ರೂಪ್ ಡಿಸ್ಕಷನ್ ಮಾಡ್ತಾಯಿದ್ರಲ್ಲ, ಆ ಥರ ಏನಾರ ಮಾತಾಡ್ಕೊಂಡು ಕೂತ್ಕೊಂಡ್ರು, ಇಲ್ಲಿ ಈ ಪಾನು ಆ ಪಾನು ಹಂಗೆ ಹಿಂಗೆ ಅಂತ ಮತ್ತೆ ಇವಾಗ ಜನಗಳ ಮನಸ್ಸು ವಿನಯ್ ಅವ್ರಿಗೆ ಹಿಂಗೆ ಕ್ಲೋಸ್ ಆಗ್ತಾ ಇರೋದು ಮತ್ತೆ ಹಿಂಗೆ ಓಪನ್ ಆಗೋಗುತ್ತೆ. ಇವನ್ ಬುದ್ಧಿ ಸರಿ ಹೋಗಲ್ಲ ಗುರು ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನೆಲ್ಲ ನೋಡಿ ಮಾಡಬೇಕು. ಇವಾಗ ಬಂದಿರೋದು ಅಲ್ಲಿ ಹಳೆ ಕಂಟೆಸ್ಟೆಂಟ್ಸ್ ಎಲ್ಲ ಒಳಗಿರೋರಿಗೆ ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು.
ಅದು ಯಾವುದೇ ಕಾರಣಕ್ಕೂ ಹಿಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಪ್ರತಾಪನ್ನ ಕೂರಿಸ್ಕೊಂಡು ನೀತು ಅವರು ಒಂದಷ್ಟು ಬುದ್ಧಿವಾದ ಹೇಳ್ತಾರೆ. ನೋಡು, ನೀನು ಸಂಗೀತ ಅವರು ಜೊತೆಗಿರ್ಬೇಕು ಹಂಗೆ ಹಿಂಗೆ ಅಂತ. ಇವಾಗ ಅವ್ರ ಮಾತು ಕೇಳಿ ಪ್ರತಾಪ್ ಸಂಗೀತ ಅವ್ರ ಜೊತೆಗೆ ಹೋದ್ರೂ ಅಕ್ವರ್ಡಾಗೆ ಕಾಣೋದದು. ನೋಡ್ದ ಮಾತು ಬಂದು ಹೇಳಿದ್ರು, ಜೊತೆಗೆ ಸೇರಿಕೊಂಡ್ರು ಅನ್ನೋ ಥರನೇ ಮಾತು ಬರುತ್ತೆ ಹೊರತು ಅದು ಏನೋ ಸರಿ ಹೋಯ್ತು ಅಂತ ಯಾರ ಮನಸ್ಥಿತಿಗೂ ಬರಲ್ಲ. ಅವರವರು ಅವರ ವಿವೇಚನೆಗೆ ಕೊಟ್ಟು ಯೋಚನೆ ಮಾಡಬೇಕು. ಅದು ಇಂಥ ಸಿಚುವೇಷನ್ನಲ್ಲಿ ಯಾರ ಮಾತಿಗೆ ಹಿಂಗೆ ಕಿವಿ ಕೊಟ್ರೂ ಅದು ತುಂಬ ತಪ್ಪಾಗಿ ಕಾಣುತ್ತೆ. ಸೊ ಯಾವ ಥರ ಕಿವಿ ಕೊಡ್ತಾರೆ, ಯಾವ ಥರ ಅರ್ಥ ಮಾಡ್ಕೊತಾರೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೋಡುವ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾನಂತೂ ಕಾಯ್ತಾ ಇದ್ದೀನಿ ಎಪಿಸೋಡ್ಸ್ಗೆ. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.